PhDಗಳಾದಂತಹ ನಮ್ಮ ನಟರಾಜ್ ಸರ್ ಹಾಗೂ ಕ್ಷೇತ್ರಪಾಲ್ ಸರ್ ಹಾಗೂ ಚೇತನ್ ಸರ್ ಅವರು ಹಾಗೆ ಇತರ ಎಲ್ಲ ಕ್ಲಬ್ನ ನಮ್ಮ ವಲ್ಲಭಾಯಿ ಕ್ಲಬ್ನ ಇಂದಿನ ಪ್ರಾಂತೀಯ ಅಧ್ಯಕ್ಷರು ಕೂಡ ಶ್ರೀನಿವಾಸ್ ಅವರು ಅವ್ರಿಗೂ ಕೂಡ ನಾನು ಧನ್ಯವಾದಗಳನ್ನ ಸಲ್ಲಿಸ್ತಾ ಇದೊಂದು ಸೇವಾ ಚಟುವಟಿಕೆಗಳನ್ನ ಮಾಡುವಂತಹ ಒಂದು ಸಂಸ್ಥೆ ನನ್ನ ಅಲಯನ್ಸ್ ಬಂಧುಗಳೇ. ಇಲ್ಲಿ ಸೇವೆಗೆ ಮಾತ್ರ ಜಾಗ, ಯಾಕೆಂದ್ರೆ ಯಾರು ಬೇಕಾದ್ರೂ ಸೇವೆ ಮಾಡಬೇಕು ಅಂತಂದ್ರೆ ಇಂತಹ ಒಂದು ಒಳ್ಳೆಯ ಸಂಸ್ಥೆಯಲ್ಲಿ ಸೇರೋದು ನಮ್ಮದೊಂದು ಭಾಗ್ಯ, ನಮ್ಮದೊಂದು ಪುಣ್ಯ ಅಂತ ಹೇಳಿದ್ರೆ ತಪ್ಪಾಗಲಾರದು ನನ್ನ ಆತ್ಮೀಯ ಅಲಯನ್ಸ್ ಬಂಧುಗಳು. ಈ ಸೇವಾ ಚಟುವಟಿಕೆಗಳಲ್ಲಿ ನಮ್ಮ ಒಂದು 10 ಕ್ಲಬ್ ನನಗೆ ಜವಾಬ್ದಾರಿಯನ್ನ ಕೊಟ್ಟಿದ್ರು. ಈ ಕ್ಲಬ್ಗಳಲ್ಲಿ ಅತ್ಯುತ್ತಮವಾಗಿ ಸೇವಾ ಕಾರ್ಯ ಚಟುವಟಿಕೆಗಳನ್ನ 6 ಕ್ಲಬ್ಗಳು ಮಾಡಿವೆ. ಇನ್ನು ಮಿಕ್ಕಿದ ಕ್ಲಬ್ಗಳು ಕೂಡ ಹಲವಾರು ಚಟುವಟಿಕೆಗಳನ್ನ ಮಾಡಿವೆ. ಅದರಲ್ಲಿ ಮೊದಲನೇದಾಗಿ ನಾವು ಹೇಳ್ಬೇಕು ಅಂತಂದ್ರೆ ಸೆಂಟ್ರಲ್ ಕ್ಲಬ್ ಅಂತ ನಮ್ಮ ಮೈಸೂರಿನಲ್ಲಿ ಇದೆ. ಅದರ ಅಧ್ಯಕ್ಷರು ನಟರಾಜ್ ಅವರು ಹಾಗೂ ಕ್ಷೇತ್ರಪಾಲ್ ಅವರು. ಮೊನ್ನೆ ಇತ್ತೀಚೆಗೆ ರಾಮಸ್ವಾಮಿ ಸರ್ಕಲ್ ನಲ್ಲಿ ಒಂದು ಪೊಲೀಸ್ ಚೌಕಿ ಅಂದ್ರೆ ಪೊಲೀಸ್ ಕಂಟ್ರೋಲ್ ರೂಮ್ ಬರುತ್ತಲ್ಲ, ಅದನ್ನ ಅವರ ಒಂದು 4 ಲಕ್ಷಗಳನ್ನ ಖರ್ಚು ಮಾಡಿ ಅದನ್ನ ಅವರ ಒಂದು ಸೆಂಟ್ರಲ್ ಕ್ಲಬ್ ನಿಂದ ಡೊನೇಟ್ ಮಾಡಿದ್ದಾರೆ ಪೊಲೀಸ್ ಇಲಾಖೆಗೆ. ಹಾಗೆ ಕೂಡ ಇನ್ನೊಂದು ಸಿಟಿ ಮಧ್ಯ ಭಾಗದಲ್ಲಿ ಇನ್ನೊಂದು ಕೂಡ ಒಂದು ಚೌಕಿಯನ್ನ ಇನ್ನೂ 4 ಲಕ್ಷಗಳನ್ನ ಖರ್ಚು ಮಾಡಿ ಅದನ್ನು ಕೂಡ ನಮ್ಮ ಅಲಯನ್ಸ್ ಕ್ಲಬ್ ನಿಂದ ಡೊನೇಟ್ ಮಾಡಿದ್ದಾರೆ ಬಂಧುಗಳು. ನಂತರ ಪೊಲೀಸ್ ಇಲಾಖೆಯ ಎಲ್ಲ ಸಿಬ್ಬಂದಿ ವರ್ಗದವರೆಗೂ ಕೂಡ ಜಾಕೆಟ್ ಕೊಡುವುದರ ಮೂಲಕ ಹಾಗೂ ಅವರ ನಿತ್ಯ ಉಪಯೋಗದ ವಸ್ತುಗಳನ್ನ ಕೊಡುವುದರ ಮೂಲಕ ನಮ್ಮ ಅಲಯನ್ಸ್ ಸಂಸ್ಥೆಯ ಮುಂದಾಳತ್ವವನ್ನ ವಹಿಸುವಲ್ಲಿ ಯಶಸ್ವಿಯನ್ನ ನಮ್ಮ ಸೆಂಟ್ರಲ್ ಕ್ಲಬ್ನವರು ಮಾಡಿದ್ದಾರೆ. ಹಾಗೆ ಮತ್ತೆ ಹೇಳುವುದಾದ್ರೆ ನಮ್ಮ ರಾಧಾಕೃಷ್ಣ ಕ್ಲಬ್ನ ನಮ್ಮ ಮಾದೇವ್ ಸರ್ ಇರ್ಬೋದು ಅಥವಾ ವೆಂಕಟೇಶ್ ಸರ್ ಇರ್ಬೋದು, ಇತರೆ PhDಗಳು ಹಾಗೂ ಪದಾಧಿಕಾರಿಗಳು ಸೇರಿ ಒಂದು ಮಗುವಿಗೆ ಲ್ಯಾಪ್ಟಾಪ್ ಕೊಡಿಸುವುದರ ಮೂಲಕ ಹಾಗೂ ಬಡ ಮಕ್ಕಳ ವಿದ್ಯಾಭ್ಯಾಸಕ್ಕೆ ಹಣವನ್ನ ನೀಡಿ ಆ ವಿದ್ಯಾಭ್ಯಾಸವನ್ನು ಮುಂದುವರಿಸುವ ಒಂದು ಪ್ರಯತ್ನವನ್ನ ಮಾಡುವುದರ ಮೂಲಕ ಹೀಗೆ ಹಲವಾರು ಕಾರ್ಯಕ್ರಮಗಳು ಎಲ್ಲ ನಮ್ಮ ಸೇವಾ ಕಾರ್ಯಕ್ರಮಗಳನ್ನ ಮಾಡುವ ಒಂದು ಮುಂಚೂಣಿಯಲ್ಲಿ ನಮ್ಮ ರಾಧಾಕೃಷ್ಣ ಕ್ಲಬ್ನವರು ಕೂಡ ಉತ್ತಮ ಸೇವಾ ಕಾರ್ಯಗಳನ್ನ ಮಾಡ್ತಾ ಬಂದಿದ್ದಾರೆ. ಹಾಗೆ ತಿಲಕ್ ಸಂಸ್ಥೆ ಅಲಯನ್ಸ್ ತಿಲಕ್ ಅವರು ಕೂಡ ಅದರ ಅಧ್ಯಕ್ಷರು ಶ್ರೀಕಾಂತ್ ರವರು, ನಮ್ಮ ಜಡ್ಸಿ ಅವರು ಕೂಡ ಫ್ರೀ ಟ್ರೀ ಪ್ಲಾಂಟೇಶನ್ ಹಾಗೂ ಓಲ್ಡ್ ಏಜ್ ಇತರೆ ಹಲವಾರು ಬಡ ಮಕ್ಕಳಿಗೆ ಅವರ ಉಪಯೋಗಕ್ಕಾಗಿ ಹಲವಾರು ವಸ್ತುಗಳನ್ನ ಕೊಡಿಸುವುದು ಇತರ ಸೇವೆಗಳನ್ನ ಅವರು ಕೂಡ ಮಾಡಿಕೊಂಡು ಬಂದಿದ್ದಾರೆ. ಹಾಗೆ ಮೊನ್ನೆ ನಮ್ಮ ವಲ್ಲಭಾಯಿನ ಶ್ರೀನಿವಾಸ್ ರವರು ಕೂಡ ಒಂದು ಮಗುವಿಗೆ ಆ ಮಗುಗೆ ಓಡಾಡಕ್ ಆಗ್ತಾ ಇಲ್ಲ, ಸ್ಕೂಲಲ್ಲೂ ಸೈಕಲ್ ಕೊಟ್ಟಿಲ್ಲ ಅಂತ ಗೊತ್ತಾಯ್ತು. ಆ ಮಗುಗೆ ಅನಾರೋಗ್ಯ ಇರೋದ್ರಿಂದ ಅವರ ಒಂದು ಸ್ವಂತ ಖರ್ಚಿನಲ್ಲಿ ನಮ್ಮ ವಲ್ಲಭಾಯಿ ಸಂಸ್ಥೆಯ ಕಡೆಯಿಂದ ಆ ಮಗುವಿಗೂ ಕೂಡ ಒಂದು ಸೈಕಲ್ ನ ಡೊನೇಷನ್ ಮಾಡಿದ್ದಾರೆ. ಇದೇ ರೀತಿ ಹಲವಾರು ಈಗ ಬಂದಂತಹ ನನ್ನ ಸಹೋದರಿ ತನುಶ್ರೀ ಆ ಮಗುವಿಗೆ ನಮ್ಮ ವಲ್ಲಭಾಯ್ ಹಾಗೂ ಇನ್ನಿತರ ಸಂಸ್ಥೆಗಳನ್ನು ಸೇರಿ ನಮ್ಮ ಶ್ರೀನಿವಾಸ್ ರವರು ಜೊತೆಗೆ ನಾವು ಇತರೆ ನನ್ನ ಸ್ನೇಹಿತರು ಇಲ್ಲಿ ರೇಣುಕಾ ಪ್ರಸನ್ನ ಅಂತಿದ್ದಾರೆ. ಈ ರೀತಿ ಸ್ನೇಹಿತರನ್ನ ಒಳಗೂಡಿಸಿ ನಮ್ಮ ವಲ್ಲಭಾಯ್ ಅಲಯನ್ಸ್ ಕ್ಲಬ್ ನಿಂದ ಅವರಿಗೆ ಒಂದು 27,000 ರೂಗಳನ್ನ ಅವರ ಮೆಡಿಸಿನ್ ಖರ್ಚು ವೆಚ್ಚಕ್ಕೆ ಕೊಟ್ಟಿರ್ತೇವೆ ನಮ್ಮ ಬಂಧುಗಳು. ಇದೇ ರೀತಿ ಹಲವಾರು ನಮ್ಮ ಸೇವಾ ಸಂಸ್ಥೆಗಳು ಕೆಲಸಗಳನ್ನ ಮಾಡಿಕೊಂಡು ಬರ್ತಾ ಇದೆ. ನನ್ನ ರೀಜನ್ ನಲ್ಲಿ ನನಗೆ ಒಂದು ಹೆಮ್ಮೆ ಏನು ಅಂತಂದ್ರೆ ಹಲವಾರು ದೊಡ್ಡ ಒಂದು ಅಮೌಂಟ್ ಇರುವಂತಹ ಈ ವಸ್ತುಗಳನ್ನ ಎಲ್ಲ ರೀತಿ ಸೇವಾ ಕಾರ್ಯಕ್ರಮಗಳಿಗೆ ಡೊನೇಟ್ ಮಾಡ್ತಾ ಇದ್ದಾರೆ. ಇದೇ ರೀತಿ ಇನ್ನೂ ಹೆಚ್ಚಿನ ರೀತಿ ಸೇವೆಗಳನ್ನ ನಮ್ಮ ಈ ಒಂದು ಅಲಯನ್ಸ್ ಕ್ಲಬ್ ಮುಖಾಂತರ ಹಾಗೂ ನಮ್ಮ ಬೈಲಿ ಸರ್ ಅವರ ಮಾರ್ಗದರ್ಶನದಲ್ಲಿ, ಬಾಲು ಸರ್ ಅವರ ಮಾರ್ಗದರ್ಶನದಲ್ಲಿ ಹಾಗೂ ಇಂದಿನ ನೆಚ್ಚಿನ ಗವರ್ನರ್ ಆದಂತಹ ನಮ್ಮ ಶ್ರೀಯುತ ವೆಂಕಟೇಶ್ ಅವರ ಒಂದು ನೇತೃತ್ವದಲ್ಲಿ ನಾವು ಇನ್ನೂ ಹೆಚ್ಚಿನ ಸೇವೆಯನ್ನ ಮಾಡ್ತೀವಿ. ಇದೇ ರೀತಿ ಸೇವೆ ಮಾಡ್ತಾ ನಾವು ಈ ಒಂದು ಸಂಸ್ಥೆಯನ್ನ ಎತ್ತರಕ್ಕೆ ತೆಗೆದುಕೊಂಡು ಹೋಗ್ತೀನಿ ಅಂತ ಹೇಳ್ತಾ, ಹಾಗೆ ಮತ್ತೊಮ್ಮೆ ಹೇಳ್ತಾ ಇದ್ದೀನಿ ನನ್ನ ಬಂಧುಗಳೇ, ಈ